ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಅಡಿಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಬನಾನಾ ಚಿಪ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಹಸಿ ಬಾಳೆಹಣ್ಣು ತೊಗೋಬೇಕು. ಹಸಿ ಅಂದರೆ ಗ್ರೀನ್ ಕಲರ್ ಇರುತ್ತಲ್ವ, ಇನ್ನೂ ಹಣ್ಣು ಹಾಕ್ಲಾರ್ದು. ಸೊ ಅದನ್ನು ನಾವು ತೊಗೋಬೇಕು. ಅದನ್ನು ತೊಗೊಂಡ್ಬಿಟ್ಟು ಮುಂದ್ಗಡೆದು ಹಿಂದ್ಗಡೆದು ಕಟ್ ಮಾಡಿಕೊಂಡು ಸಿಪ್ಪೆನ ತೊಗೋಬೇಕು. ಚಾಕುವಿಂದ ನೀವು ತೊಗೊಂಡು, ನಾನು ಆಲ್ರೆಡಿ ತೊಗೊಂಡಿದ್ದೆ, ತೋರಿಸಿದ್ದೀನಿ. ಸೊ ನಾವು ಇನ್ನೊಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು, ತಣ್ಣೀರು ತೊಗೋಬೇಕು. ತಣ್ಣೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬೆಚ್ಚಗಾಗಿದೆ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡಿ ನೋಡಿ. ಚಿಪ್ಸ್ ಮಾಡುವಂಥದ್ದು ಇರುತ್ತಲ್ವ, ಸೊ ಅದನ್ನು ಒಂದು ವೇಳೆ ನಿಮ್ಮ ಹತ್ರ ಚಿಪ್ಸ್ ಮಾಡೋದಂಥದ್ದು ಇದ್ದಿದ್ದಿಲ್ಲ ಅಂದರೆ ಚಾಕು ಕೂಡ ಬಳಸ್ಬೋದು. ಸೊ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಚಿಪ್ಸ್ ಮಾಡೋದ್ರಲ್ಲಿ ತೊಗೊಂಡ್ರೆ ತುಂಬ ತಿನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಸಲುವಾಗಿ ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಹತ್ರ ಅದು ಇರಲಿಲ್ಲ ಅಂದರೆ ಚಾಕುವಿಂದ ರೌಂಡ್ ಸರ್ಕಲ್ ಶೇಪ್ ಕಟ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಬಟಾಟೊ ಚಿಪ್ಸ್ ಮಾಡಿ ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡಿ ನೋಡಿ. ನಾನು ಒಂದೇ ಬನಾನಾ ತೊಗೊಂಡು ತೋರಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣನ್ನ ತೊಗೊಂಡು ಮಾಡ್ಕೋಬೋದು. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕರಿಬೇಕು. ಇವಾಗ ಪಟಾಟೊ ಚಿಪ್ಸ್ ಹೆಂಗೆ ಕರಿತೀರಲ್ವ, ಹಾಗೆ ಇದನ್ನು ಕೂಡ ಸ್ವಲ್ಪ ರೆಡ್ಗಾಗೋ ತನಕ ಕರ್ಕೊಳ್ಬೇಕು. ತುಂಬ ಈಸಿಯಾಗಿದೆ. ಮಕ್ಕಳಿಗೆ ಸ್ನ್ಯಾಕ್ಸು ಈವ್ನಿಂಗ್ ಮಾಡಿಕೊಡ್ಬೋದು. ಯಾವಾಗಲೂ ಪಟಾಟೊ ಚಿಪ್ಸ್ ತಿಂದು ಬೇಜಾರಾಗಿರುತ್ತೆ. ನೋಡಿ, ಎಣ್ಣೆಯಲ್ಲಿ ಕರೆದಾಯಿತು. ಚೆನ್ನಾಗಿ ಕರೆದಾದ್ಕೊಳ್ಳೆ ತಗೋಬೇಕು. ನೋಡಿ, ಎಣ್ಣೆಯಲ್ಲಿ ಕರೆದಾಗಿದೆ. ಇವಾಗ ಗ್ಯಾಸ್ನ ಲೋ ಇಟ್ಕೊಂಡು ಆವಾಗಲೇ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಒಂದು ಸ್ಪೂನಿಂದ ಅದರಲ್ಲಿ ಹಾಕಬೇಕು. ನೋಡಿ, ಸೌಂಡ್ ಬರುತ್ತೆ, ಚಟ್ಪಟ್ ಚಟ್ಪಟ್ ಸೌಂಡ್ ಬರುತ್ತೆ. ಸೊ ನೀವು ಸ್ವಲ್ಪ ದೂರನೇ ನಿಂತ್ಕೋಬೇಕು. ಎಣ್ಣೆಯಲ್ಲಿ ನೀರು ಮಿಕ್ಸ್ ಮಾಡಿದ್ರೆ ಸೌಂಡ್ ಬರುತ್ತಲ್ವ. ಸೊ ಇದನ್ನು ಕಲರ್ ಸಲುವಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ನೀವು ಜಾಸ್ತಿ ಬಾಳೆಹಣ್ಣು ತೊಗೊಂಡಿದ್ರೆ, ಜಾಸ್ತಿ ಕಲರ್ ಯೆಲ್ಲೋ ಕಲರ್ ಬೇಕು ಅಂದರೆ ಒಂದು 2-3 ಸ್ಪೂನ್ ಹಾಕಬೇಕು. ನಾನು ಬನಾನಾನ ಕಡಿಮೆ ತೊಗೊಂಡಿದ್ದರಿಂದ, ಅಂದರೆ ಬಾಳೆಹಣ್ಣು ಸ್ವಲ್ಪ ತೊಗೊಂಡಿದ್ದರಿಂದ ನಾನು 1 ಸ್ಪೂನ್ ಹಾಕಿದ್ದೀನಿ. ಇವಾಗ ನೀವು ತಕ್ಕೋಬೋದು, ಎಣ್ಣೆಯಿಂದ ತಕ್ಕೋಬೋದು. ನಾನೊಂದು ಬೌಲಲ್ಲೇ ಹಾಕಿದ್ದೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನಮಗೆ ಹೇಳಿ. ನಿಮಗೆ ಖಾರ ಬೇಕು, ನೀವು ತಿಂದು ನೋಡಿಬಿಡಿ, ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ಹಾಗೆ ಹೇಳಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಮೇಲ್ಗಡೆ ಚಿಲ್ಲಿ ಪೌಡರ್ ಅಥವಾ ಒಣ ಖಾರನ ಆ್ಯಡ್ ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು.